ಪ್ರಶ್ನೆ ಕೇಳ್ತೀರಾ ಮಾತಾಡ್ಬಿಡು. ಮಾತಾಡ್ರಿ ಸರ್ ಬರೀ ಮಾತಾಡೋದು. ಹಾಂ ಮಾತಾಡಿ. ಈ ದಿನ ಏನು ನಾವೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಬಂದಿದ್ದೀರಾ, ದೃಶ್ಯ ಮಾಧ್ಯಮದವರು ಬಂದಿದ್ದೀರಾ, ಒಂದು ಸೀತಾಕ್ನಹಳ್ಳಿ ಪ್ರೀಮಿಯರ್ ಲೀಗ್ ಏನು ನಮ್ಮ ಸೀತಾಕ್ನಹಳ್ಳಿಯ ಒಂದು ಯುವಕರು ಏನು ಆಯೋಜನೆ ಮಾಡಿದ್ರು. ಸುಮಾರು 20 ತಂಡ ಬಂದಿತ್ತು ನಮ್ಮ ಸೀತಾಕ್ನಹಳ್ಳಿ ಗ್ರಾಮಕ್ಕೆ ನಮ್ಮ ನಕ್ಕೂರು ಹೋಬಳಿಯಿಂದ. ಆ 20 ತಂಡದಲ್ಲಿ ನಮ್ಮ ಗ್ರಾಮ ಮೊದಲನೇ ಸ್ಥಾನ ಪಡ್ಕೊಂಡಿದೆ. ಅವ್ರಿಗೆ ಪ್ರೋತ್ಸಾಹ ನೀಡಬೇಕಂತ ನಾನು ವೈಯಕ್ತಿಕವಾಗಿ ಏನಿದೆ, ಮೊದಲನೇ ಬಹುಮಾನ 30,000, ಎರಡನೇ ಬಹುಮಾನ 20,000, ಮೂರನೇ ಬಹುಮಾನ 7,000. ಸೊ 3 ಬಹುಮಾನ ಕೊಟ್ಟು ಟ್ರೋಫಿ ಕೊಟ್ಟು ಎಲ್ಲ ಆಯೋಜನೆ ಮಾಡಿ ನಮ್ಮ ಆರ್ಗನೈಸರ್ ಏನಿದ್ದಾರೆ ಸಬ್ರೇಶ್ ಖಾನ್ ಅವರು, ಅವರ ಉಸ್ತುವಾರಿಯಲ್ಲಿ ಎಲ್ಲ ನಡೀತು. ಅದೇ ರೀತಿ ನಮ್ಮ ಸೀತಾಕ್ನಹಳ್ಳಿ ಗ್ರಾಮದ ಎಲ್ಲ ಮುಖಂಡರು, ಎಲ್ಲ ಯೂತ್ಸು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಗ್ರಾಮಕ್ಕೆ ಏನಂದರೆ ಒಂದು ಆಟದ ಮೈದಾನ ಇಲ್ಲ. ಸೊ ನಮ್ಮ ಮಿತ್ರರು ಹೇಳ್ದಂಗೆ ಸಿಕ್ಕಿಯವರು ಏನು ಈ ಜಾಗ ಗುಡಿಸಿ ಯುವಕರಿಗೆ ಒಂದು ಅನುಕೂಲ ಆಗಬೇಕು. ಏನು ಎಲ್ಲೂ ಬೇರೆ ಊರಲ್ಲಿ ಹೋಗಿ ಕ್ರಿಕೆಟ್ ಆಡಬಾರ್ದು. ಅದಕ್ಕೆ ನಾವು ಏನು ಪ್ರಯತ್ನ ಪಡಬೇಕು ಅದನ್ನು ಡೆಫಿನೆಟ್ಲಿ ಮಾಡಿ ಒಂದು ಆಟದ ಮೈದಾನ ನಮ್ಮ ಯುವಕರಿಗೆ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಒಂದು ಮಾತು ಕೊಡ್ತೀನಿ. ಅದೇ ರೀತಿ ಪ್ರಶಸ್ತಿ ಗೆದ್ದ ನಮ್ಮ ಸೀತಾಕ್ನಹಳ್ಳಿ ತಂಡದ ಯುವಕರಿಗೆ ನಾನು ಶುಭಾಶಯ ತಿಳಿಸ್ತಾ, ನನಗೆ ಇಲ್ಲಿ ಕರೆದು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಮ್ಮ ಸೀತಾಕ್ನಹಳ್ಳಿ ಮುಖಂಡರಾದಂಥ ಬಾಬಣ್ಣು, MTV ರಫೀಕ್ ಅಹಮದ್ ಬೇಗ್ ಅವರು, ನಮ್ಮ ಡಾಕ್ಟರ್ ಮುಜಾಹಿದ್ ಅವರು, ಮತ್ತು ಮುಜಾಹಿದ್ ಖಾನ್ ಅವರು, ಅದ್ನಾನ್ ಬೇಗು, ಸೀಬ್ ಅವರು, ಆಮೇಲೆ ಸಯೀದ್ ಬೇಗು ಎಲ್ಲರೂ ಒಂದು ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರಿಗೂ ಎಲ್ರಿಗೂ ನಮಸ್ಕರಿಸ್ತಾ, ಈ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಏನು ಭಾಗವಹಿಸಿದ್ದಾರೆ ತಾವೆಲ್ಲರೂ ಯುವಕರು, ಅವ್ರಿಗೂ ಈ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಏನಪ್ಪ ಅಂದರೆ ಕ್ರೀಡೆ ಅನ್ನೋದು ಹಳ್ಳಿ ಭಾಗದಲ್ಲಿ ಒಂದು ಎಲ್ರಿಗೂ ಒಂದು ಒಬ್ರಿಗೊಬ್ರು ಸ್ನೇಹ ಜೀವಿಯಾಗಿ ಒಂದು ಕ್ರೀಡೆಯನ್ನು ಭಾಗವಹಿಸಿ ಎಲ್ಲರ ಸ್ನೇಹ ಬೆಳೆಯುತ್ತೆ. ಜೊತೆಗೆ ಯುವಕರಿಗೆ ಒಳ್ಳೆಯ ಆರೋಗ್ಯ, ಜೊತೆಗೆ ಬಾಂಧವ್ಯನೂ ಬೆಳೆಯುತ್ತೆ. ಆದರೆ ನಮಗೆ ಹಳ್ಳಿಗಾಡಲ್ಲಿ ಇಲ್ಲಿ ಸ್ವಲ್ಪ ಮೈದಾನದ ಅಭಾವ ಇದೆ. ಅದು ನಮ್ಮ ಪಂಚಾಯಿತಿಗೆ ಸುಮಾರು ಸತಿ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ನಾವು 2-3 ಜಾಗ ಸ್ಥಳ ನೋಡಿದ್ದೀವಿ. ಆಮೇಲೆ ಒಂದು ಆ ಜಾಗ ಗುರ್ತಿಸಿ ಈ ಸಾರಿ ನಾವು ಖಂಡಿತವಾಗ್ಲೂ ಅವ್ರಿಗೆ ಒಂದು ಕ್ರೀಡಾ ಮೈದಾನವನ್ನು ಕೊಡೋದಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ, ಈ ಒಂದು ಟೂರ್ನಿಯಲ್ಲಿ ಗೆದ್ದ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. 30,000 ರೂಪಾಯಿ ಬಹುಮಾನವನ್ನು ತಗೊಳ್ಳುತ್ತಿರುವ ನಮ್ಮ ಜವಾದ್ ಖಾನ್ ರವರಿಗೆ ಒಂದು ಉತ್ತಮವಾದ ಚಪ್ಪಾಳೆಯನ್ನು ನೋಡಬೇಕೆಂದು ಇಷ್ಟಪಡ್ತೀನಿ. ಎಲ್ಲ ಮುಖಂಡರು ದಯವಿಟ್ಟು ನಿಂತ್ಕೊಳ್ಳಬೇಕಂತ ವಿನಂತಿಸುತ್ತಿದ್ದೇನೆ. ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತಂಡಕ್ಕೆ ಅಭಿನಂದನೆಗಳು. ಜಯಮಂಗಲ ತಂಡ ಭರ್ಜರಿ ಆಟದ ಪ್ರದರ್ಶನ ನೀಡುತ್ತದೆ. ಅವರಿಗೆ ನಗದು 15,000 ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿ. ತಂಡ ಪೃಥ್ವಿರಾಜ್ ಅವರಿಗೆ ಅಭಿನಂದನೆಗಳು. ಅವರು ಸ್ಫೋಟಕ ಆಟಗಾರರಾಗಿರ್ತಾರೆ ಜಯಮಂಗಲ ತಂಡದಿಂದ. ಮತ್ತೊಮ್ಮೆ ಜಯಮಂಗಲ ತಂಡಕ್ಕೆ ಅಭಿನಂದನೆಗಳು. ನದೀಮ್ ಬೇಗ್
ಶುಭಶ್ರೀ ಅವರಿಗೆ ಅಭಿನಂದನೆ. ಈ ಕಡೆ ನೋಡಿ. ನೆಕ್ಸ್ಟ್ ಕೃತಿಕಾ SV ಅವರು ಕೂಡ ಇಲ್ಲ. ಮಾಹಿನ್ ಮುಖ್ಯ ಆಯೋಜಕರು ತಬ್ರೇಜ್ ಖಾನ್ ಅವರು. ಅದೇ ರೀತಿ ಜಾವೇದ್ ಖಾನ್ ಅವರು ಕೂಡ इधर देखो